See the question number 74. The angles of a quadrilateral are in arithmetic progression. If the sum of a pair of opposite angles is 130 degree, then find the angles of quadrilaterals. So ಇಲ್ಲಿ ಒಂದು ಸಮಾಂತರ ಚತುರ್ಭುಜಗಳ 4 ಕೋನಗಳು. ಸೊ ಅವುಗಳು ಹೇಗಿದೆ? ಸಮಾಂತರ ಶ್ರೇಣಿಯ ರೂಪದಲ್ಲಿದೆ. ಸೊ ಇಲ್ಲಿ ಒಂದು ಕಂಡೀಷನ್ ಹೇಳ್ತಾ ಇದ್ದಾರೆ ಅವರು, ಅಭಿಮುಖ ಕೋನಗಳು ಅವುಗಳ ಮೊತ್ತ ಏನಾಗ್ತಾ ಇದೆ? 130 ಡಿಗ್ರಿ ಇದೆ ಅಂತೆ. ಸೊ ಹಾಗಾದ್ರೆ ಆ ಎಲ್ಲ ಆಂಗಲ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾವು angles of quadrilaterals, angles of quadrilateral. B, A plus D, A plus 2D, A plus 3D. ಓಕೆ, ಸೊ ಈ ರೀತಿ ಇದೆ, ಸಮಾಂತರ ಶ್ರೇಣಿಯ ರೂಪದಲ್ಲಿದೆ. ಸೊ ನಮ್ಗೆ ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್, ಸೊ ಪ್ರಾಪರ್ಟೀಸ್ ಏನ್ ಹೇಳಿ? ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಏನಿರತ್ತೆ ಹೇಳಿ? 360 ಡಿಗ್ರಿ ಇರತ್ತೆ ಅಲ್ವಾ? ಸೊ ಹಾಗಾಗಿ A, therefore A plus D plus A plus 2D plus A plus 3D is equal to ಏನ್ ಹೇಳಿ? 360 ಡಿಗ್ರಿ. ಸೊ 1, 2, 3, 4. ಸೊ 4A plus 6D is equal to ಏನ್ ಹೇಳಿ? 360 ಡಿಗ್ರಿ. ಸೊ ಇಲ್ಲಿ ನಾವು ಹೋಲ್ ಇಕ್ವೇಶನ್ ಗೆ ಡಿವೈಡೆಡ್ ಬೈ 2 ಮಾಡೋಣ. 2A plus 3D is equal to ಏನಾಗುತ್ತೆ? 180 ಡಿಗ್ರಿ ಆಗುತ್ತೆ. ಓಕೆ, ಸೊ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ಳೋಣ. ಸೊ ಇಲ್ಲಿ ಇನ್ನೊಂದು ಕಂಡೀಷನ್ ಏನಿದೆ? ಸಮ್ ಆಫ್ ದಿ ಪೇರ್ ಆಫ್ ಅಪೋಸಿಟ್ ಆಂಗಲ್ಸ್ ಇಸ್ 130 ಡಿಗ್ರಿ. ಸೊ ಇಲ್ಲಿ ಅಪೋಸಿಟ್ ಆಂಗಲ್ಸ್, ಸಮಾಂತರ ಚತುರ್ಭುಜದಲ್ಲಿ ಅಪೋಸಿಟ್ ಆಂಗಲ್ಸ್ ಗಳ ಸಮ್ ಏನಿರುತ್ತೆ? 180 ಡಿಗ್ರಿ ಇರುತ್ತೆ ಅಲ್ವಾ? ಸೊ ಇಲ್ಲಿ ಅಪೋಸಿಟ್ ಆಂಗಲ್ಸ್ ಯಾವ್ದಾಗುತ್ತೆ? ಇಲ್ಲಿ A ಮತ್ತು A plus 2D ಅಥವಾ A plus D, A plus 3D. ಸೊ ಇವುಗಳ ಅಪೋಸಿಟ್ ಆಂಗಲ್ಸ್ ಆಗುತ್ತೆ. ಸೊ A plus D, A plus 2D, A plus 3D. ಓಕೆ, ಸೊ ಈಗ ಯಾವ್ದಾದ್ರು ಎರಡು ಪೇರ್ ಗಳನ್ನ ತಗೊಳ್ಬಹುದು ನೀವು. ಸೊ A plus 2D is equal to 130 ಡಿಗ್ರಿ ಆರ್ A plus D plus A plus 3D is equal to 130 ಡಿಗ್ರಿ ತಗೊಳ್ಬಹುದು. ಓಕೆ, ಸೊ ಇಲ್ಲಿ ಯಾವ್ದಾದ್ರು ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ನೋಡಿ, ಫಸ್ಟ್ A plus 2D. ಸೊ ಪೇರ್ ಆಫ್ ದಿ ಅಪೋಸಿಟ್ ಆಂಗಲ್ಸ್, ದರ್ ಸಮ್ ಈಸ್ 130 ಡಿಗ್ರಿ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ 2A plus 2D is equal to 130 ಡಿಗ್ರಿ. ಸೊ ಇದನ್ನ ಹೋಲ್ ಇಕ್ವೇಶನ್ ನ ಡಿವೈಡೆಡ್ ಬೈ 2 ಮಾಡಿದ್ರೆ A plus D is equal to 65 ಡಿಗ್ರಿ ಬರುತ್ತೆ. ಓಕೆ, ಸೊ ಟೇಕ್ ದಿಸ್ ಆಸ್ ಇಕ್ವೇಶನ್ ನಂಬರ್ 2. ಆರ್ ಇನ್ನೊಂದು ಅಪೋಸಿಟ್ ಆಂಗಲ್ ಯಾವ್ದಾಗುತ್ತೆ? A plus D plus A plus 3D is equal to 130 ಡಿಗ್ರಿ. ಓಕೆ, ಸೊ ಇವು ಅಪೋಸಿಟ್ ಆಂಗಲ್ಸ್ ಗಳ ಸಮ್ ಏನಾಗಿರುತ್ತೆ? 130 ಡಿಗ್ರಿ ಆಗಿರುತ್ತೆ. ಸೊ 2A plus 4D is equal to 130 ಡಿಗ್ರಿ. ಸೊ ಹೋಲ್ ಇಕ್ವೇಶನ್ ಅನ್ನ ಡಿವೈಡೆಡ್ ಬೈ 2 ಮಾಡಿದಾಗ A plus 2D is equal to 65 ಡಿಗ್ರಿ ಬರುತ್ತೆ. ಓಕೆ, ಸೊ ಯಾವ್ದಾದ್ರು ಎರಡು ಇಕ್ವೇಶನ್ 1 ಮತ್ತು 2, ಇದು ಎರಡರಲ್ಲಿ ಯಾವ್ದಾದ್ರು ಇಕ್ವೇಶನ್ ಅನ್ನ ತಗೊಂಡು ನೀವು A ಮತ್ತೆ D ಅನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಇಲ್ಲಿ ನಾನು 2A plus 3D is equal to 180 ಡಿಗ್ರಿ. ಸೊ 2A plus 3D is equal to 180 degree. Take equation number 1. A plus D is equal to 65 degree. So A plus D is equal to 65 degree. Okay, this is equation number 2. ಸೊ ನಾವೇನ್ ಮಾಡೋಣ? ಸೆಕೆಂಡ್ ಇಕ್ವೇಶನ್ ಗೆ 2 ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ? ಇದು ಟು A plus 3D. ಸೊ ಫಸ್ಟ್ ಇಕ್ವೇಶನ್ ಗೆ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೆಕೆಂಡ್ ಇಕ್ವೇಶನ್ ಗೆ 2 ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಇದೇನಾಗುತ್ತೆ? 2A plus 3D is equal to 180 ಡಿಗ್ರಿ. ಸೊ ಸೆಕೆಂಡ್ ಇಕ್ವೇಶನ್ ಏನಾಗುತ್ತೆ ಹೇಳಿ? 2A plus 2D is equal to 65 into 2 ಏನಾಗುತ್ತೆ? 130 ಡಿಗ್ರಿ ಆಗುತ್ತೆ. ಓಕೆ, ಸೊ ಈಗ ಸೈನ್ ಅನ್ನ ಚೇಂಜ್ ಮಾಡಿ ಮೈನಸ್
plus equation 1 minus equation 2. So 2a 2a cancel ಆಗುತ್ತೆ. 3d minus 2d ಏನಾಗುತ್ತೆ ಹೇಳಿ? d is equal to 180 degree minus 130 degree is 50 degree. ಓಕೆ, ಸೊ ಈಗ ನಮಗೆ d ವ್ಯಾಲ್ಯೂಸ್ ಗೊತ್ತಾಯ್ತು. ಸೊ ಈಗ ನಾವೇನ್ ಮಾಡೋಣ, d ಅನ್ನ ಈಕ್ವೇಶನ್ 1 ಅಲ್ಲಿ ಅಥವಾ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ substitute d in equation 2 ಅಂತ ತಗೊಳ್ಳೋಣ. ಓಕೆ, a plus d is equal to 65 degree. So a plus d is 50 degree is equal to 65 degree. So a is equal to ಏನಾಗುತ್ತೆ? 65 degree minus 50 degree. So a is equal to 65 degree minus 50 degree ಏನು ಹೇಳಿ? 15 degree ಬಂತು. ಓಕೆ, ಸೊ ಈಗ ನಮಗೆ a ಬಂತು, d ಕೂಡ ಬಂದಿದೆ. ಸೊ ಈಗ ನಾವು angles of quadrilaterals. Therefore, angles of quadrilateral. So ಯಾವುದು? a plus d, a plus 2d, a plus 3d. So ಇದನ್ನ find out ಮಾಡೋಣ. So here a is 15 degree, comma 15 degree plus 50 degree, comma 15 degree plus 2 into 50 degree, comma 15 degree plus 3 into 50 degree. So ಇದೇನಾಗುತ್ತೆ? 15 degree, comma 65 degree, comma 100 plus 115 degree, comma 165 degree. ಓಕೆ, ಸೊ ಹಾಗಾದ್ರೆ angles of quadrilaterals ಯಾವ್ದಾಗುತ್ತೆ? 15 degree, 65 degree, 115 degree, 165 degree ಆಗುತ್ತೆ. ಓಕೆ.